ಇಷ್ಟೊತ್ತು ಇಲ್ಲಿ ನಡೆದ ಒಂದು ಸಂಭ್ರಮ. ಇವತ್ತು ನಾವು ಟಚ್ ಆ್ಯಂಡ್ ಸೈಂಡ್ ಯುಗದಲ್ಲಿದ್ದೀವಿ. ಯಾವುದೇ ವಿಷಯ ವಾಟ್ಸಾಪಿಗೆ ಬರುತ್ತೆ, ನೋಡ್ತೀವಿ, ಟಚ್ ಆ್ಯಂಡ್ ಸೈಂಡ್. ನಮಗೆ ಜಗತ್ತಿನಲ್ಲಿ ನಿತ್ಯವೂ ಸೃಜನಶೀಲತೆ ಬಗ್ಗೆ ಚಿಂತೆ ಮಾಡುವ, ನಿತ್ಯವೂ ಸಮಾನತೆಯ ಕಡೆ ತುಡಿತಾ ಇರ್ತಕ್ಕಂಥವರು, ನಿತ್ಯವೂ ಯುದ್ಧವನ್ನು ವಿರೋಧಿಸ್ತಾ ಇರೋರು, ನಿತ್ಯವೂ ಶಾಂತಿ ಸ್ಥಾಪನೆಗೆ ತಪ್ಪಿಸ್ತಾ ಇರುವಂಥ ಎಷ್ಟು ಸಿನಿಮಾ ತಂತ್ರಜ್ಞರಿದ್ದಾರೆ. ಅವ್ರನ್ನೆಲ್ಲ ಇವತ್ತು ಇಲ್ಲಿ ನೋಡುವ, ಅವರನ್ನು ಮುಟ್ಟುವ, ಅವರ ನಗುವನ್ನು ಕಾಣುವ, ಅವರ ಬೆನ್ನು ತಟ್ಟುವ ಸುಂದರವಾದ ದೃಶ್ಯವನ್ನು ಇಲ್ಲಿ ಅನುಭವಿಸ್ತೀವಿ. ಚಿತ್ರೋತ್ಸವದಿಂದ ಆಗುವ ಲಾಭವೇ ಇದು. ಇಂಥ ಚಿತ್ರೋತ್ಸವಕ್ಕೆ ಇವತ್ತು ನಮ್ಮ ಘನ ಸರ್ಕಾರ ತುಂಬ ಹೃದಯದ ನೆರವನ್ನು ಕೊಟ್ಟು ಎಲ್ಲ ಶಕ್ತಿಯನ್ನು ಅದಕ್ಕೆ ಪ್ರದಾನ ಮಾಡಿದೆ. ಅದರಿಂದಲೇ ಇಷ್ಟೊಂದು ಕಲೆ. ಚಿತ್ರೋತ್ಸವಗಳು ಸಾಮಾನ್ಯವಾಗಿ 1500 ಸಿನಿಮಾಗಳದ್ದು ಒಂದು ಹಾರ್ಡ್ ಡಿಸ್ಕನ್ನು ನೋಡ್ಬೋದು, ಅದರಿಂದ ಏನೂ ಪ್ರಯೋಜನ ಇಲ್ಲ. ಆದರೆ ಮನುಷ್ಯ ಮೀಟ್ ಮಾಡಿ ಒಬ್ಬರನ್ನೊಬ್ಬರು ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥ ಈ ಚಲನಚಿತ್ರೋತ್ಸವಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ತುಂಬ ಹೃದಯದ ಸಹಾಯ ಮಾಡಿದೆ. ಮೊದಲು ಆ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವ್ರು ಇವತ್ತಿಲ್ಲಿ ಇರಬೇಕಿತ್ತು. ಆ್ಯಕ್ಚುಲಿ ಅವ್ರು ಇರಬೇಕಿತ್ತು, ಯಾಕೆಂದರೆ ಈಸ್ ಎ ಸ್ಪೆಷಲ್ DCM. ನಾನು ಕಂಡಾಗೆ ಮೋಸ್ಟ್ ಆ್ಯಕ್ಟಿವ್, ಮೋಸ್ಟ್ ಹೈಪರ್ ಆ್ಯಂಡ್ ಮೋಸ್ಟ್ ಬ್ಯುಸಿ DCM ಆಫ್ ದಿ ನೇಷನ್. ಈ ದೇಶದಲ್ಲೇ ಅತಿ ಕಲರ್ಫುಲ್ ಆದ DCM ಯಾರಿದ್ದಾರೆ, ಪವರ್ಫುಲ್ ಆದ DCM ಯಾರಿದ್ದಾರೆ, ಅದು ನಮ್ಮ DKಶಿ ಸಾರ್ ಅಂತ ಹೇಳ್ಬೋದು. ಅವರು ಇವತ್ತು ಇಲ್ಲಿ ಇರ್ತಾರೆ ಅಂದ್ಕೊಂಡ್ವಿ. ಅವರ ಗೈರುಹಾಜರಿಯಲ್ಲಿ ನನಗೆ ಇವತ್ತು ಸನ್ಮಾನ ಮಾಡಿದ್ದೀರಿ. ನನಗೆ ಸಂತೋಷ ಆಗಿದೆ. ನಿನ್ನೆ ಸಂಜೆ 7 ಗಂಟೆವರೆಗೂ ನಾನು ನನ್ನ ರೆಗ್ಯುಲರ್ ದಿನಚರಿಯಲ್ಲಿದ್ದೆ. ಆ ದಿನಚರಿಯಲ್ಲಿ ಯಾವುದೂ ಅಚ್ಚರಿ ಇರಲಿಲ್ಲ. 7:30ಗೆ CM ಕಚೇರಿಯಿಂದ ಸಿಹಿ ಸುದ್ದು ಕೊಟ್ಟರು, ನಿಮಗೆ ಜೀವಮಾನ ಪ್ರಶಸ್ತಿಯನ್ನು ಕೊಡ್ತಿದ್ದೀವಿ ಅಂತ. ನೋಡಿ, 24 ಗಂಟೆಯಲ್ಲಿ ನನ್ನ ದಿನಚರಿಯಲ್ಲಿ ಒಂದು ಅಚ್ಚರಿ ಹೆಂಗೆ ಸೇರ್ಕೊಂತು ಅಂದರೆ ಇವತ್ತಿನ ಸಮಾರಂಭ. ನನಗೆ ಖುಷಿಯಾಗಿದೆ. ಆಮೇಲೆ ಈ ಪ್ರಶಸ್ತಿ ಬಂದಿದ್ದಕ್ಕೆ ಬೆಳಗಿನಿಂದ ನನ್ನ ಸಿನಿಮಾದ ತಂತ್ರಜ್ಞರೆಲ್ಲ ವಿಶ್ ಮಾಡಿದ್ದಾರೆ. ಅದು ಹೇಗಿತ್ತು ಅಂದರೆ ಸಹಜವಾಗಿತ್ತು. ಯಾಕೆಂದರೆ ಇರೋವರು ಪ್ರಶಸ್ತಿಗಳೆಲ್ಲ ತಗೊಂಡು ಇರೋವರು ಸಿನಿಮಾಗಳಲ್ಲೆಲ್ಲ ಕೆಲಸ ಮಾಡಿ ಎಲ್ಲ ಸಂತೋಷವನ್ನು ಅನುಭವಿಸ್ಬಿಟ್ಟು ಮತ್ತೆ ಜೀವನಮಾನ ಪ್ರಶಸ್ತಿ ಅಂದರೆ ಓಕೆ ಅಂದರೆ ಸಹಜವಾಗಿತ್ತು. ಸಹಜ ಅಂದರೆ ಸೂಕ್ತ ಅಂತ. ಯಾವುದು ಸಹಜವಾಗಿರುತ್ತೋ ಅದು ಸೂಕ್ತವಾಗಿದೆ, ಯುಕ್ತವಾಗಿದೆ ಅಂತ ನನಗೆ ಈ ಪ್ರಶಸ್ತಿ. ಈಗ ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾಯಿದ್ದೀನಿ. ಆ ಸಿನಿಮಾದ ಹೆಸರು ಓಕೆ. ಆ ಓಕೆ ಸಿನಿಮಾಕ್ಕೆ ಈ ಪ್ರಶಸ್ತಿ ಒಂದು ಬೂಸ್ಟಿಂಗ್. ಈ ಬೂಸ್ಟಿಂಗ್ನಿಂದ ನಾನೊಂದು ಒಳ್ಳೆಯ ಸಿನಿಮಾ ಮಾಡಬಲ್ಲೆ. ಈ ಸಂತೋಷದಲ್ಲಿ ನಾನು ತುಂಬ ಜನರನ್ನು ನೆನೆಯಬೇಕಾಗಿದೆ. ನಾವು ಕನ್ನಡ ದೇಶದಲ್ಲಿ ಹುಟ್ಟಿದ್ದೀವಿ, ಅದಕ್ಕೆ ಋಣಿಯಾಗಿರ್ಬೇಕು ನಾವು. ಹೌದು, ತಟ್ರಿ, ಜೋರಾಗಿ ತಟ್ರಿ. ನಾವು ಈ ಕನ್ನಡ ದೇಶದಲ್ಲಿ ಹುಟ್ಟಿದ್ದೀವಿ, ಅದಕ್ಕೆ ನಾವು ಚಿರಋಣಿಯಾಗಿರಬೇಕು. ಇಲ್ಲಿವರೆಗೂ ನಾವು ಕನ್ನಡದಲ್ಲೇ ಬದುಕಿದ್ದೀವಿ, ನಾವು ಅದಕ್ಕೆ ಋಣಿಯಾಗಿರಬೇಕು. ಕಲೆ ನಮ್ಮ ಆತ್ಮದ ಮೇವು ಅಂತ ಕುವೆಂಪು ಹೇಳ್ತಾರೆ. ಕಲೆ ನಮ್ಮ ಆತ್ಮದ ಮೇವು. ಆ ಕಲೆಯನ್ನು ಮೇವನ್ನ ನಾನು 6 ದಶಕಗಳ ಕಾಲ ಚೆನ್ನಾಗಿ ಮೇದಿದ್ದೀನಿ. ನನಗೇನೂ ರಿಗ್ರೆಟ್ಸ್ ಇಲ್ಲ. ಇಂಥ ಸೌಭಾಗ್ಯವನ್ನು ನಮಗೆ ಕರುಣಿಸಿದ ಯಾರು? ಈ ದೇಶ, ಈ ರಾಜ್ಯ, ಈ ಭಾಷೆ, ಇಲ್ಲಿನ ಜ್ಞಾನ, ಇಲ್ಲಿನ ವೈಚಾರಿಕತೆ, ಇಲ್ಲಿನ ಆಧ್ಯಾತ್ಮಿಕತೆ ನಮ್ಮನ್ನು ಇಷ್ಟು ದಷ್ಟಪುಷ್ಟವಾಗಿ ಬೆಳೆಸಿದೆ. ದ ರಾ ಬೇಂದ್ರೆಯವರು ಕಾವ್ಯಾತ್ಮಕವಾಗಿ, ವೈಜ್ಞಾನಿಕವಾಗಿ ಒಂದು ಪದ್ಯ ಬರೆದವ್ರೆ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಅವರು ಬರೆದಿದ್ದು ಅರ್ಥ ಅದೆಲ್ಲ ಬೇರೆ ಇದೆ. ಆದರೆ
ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಅನ್ನೋದನ್ನು ನಮ್ಮ ಈ KGF ಯೂನಿಟು, ಈ ಕಾಂತಾರ ಯೂನಿಟು ಬದಲಾಯಿಸ್ಬಿಟ್ಟಿದ್ದಾರೆ. ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೂ ಅಂತ ಇವತ್ತು ಟ್ರೆಂಡ್. ಇವತ್ತು ಇಡೀ ಬಡಗಣದ ಚಿತ್ರರಂಗ ತೆಂಕಣದ ಚಿತ್ರರಂಗವನ್ನು ನೋಡಿ ಬೆಚ್ಚಿದೆ, ಬೆದರಿದೆ, ಬೆವರಿದೆ. ತೆಂಕಣದ ತಂತ್ರಜ್ಞರನ್ನು ಕಂಡು ಬೆಚ್ಚಿದೆ, ಬೆದರಿದೆ, ಬೆವರಿದೆ. ನಾವು ನಮ್ಮ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವ ಸಮಯದಲ್ಲಿದ್ದೀವಿ. ನಮ್ಮ ಚಂದನವನ ಇನ್ನು ಕನ್ನಡದ ಮುಖೇನ, ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಮುಖೇನ ಈ ನಾಡಿನ ಸಾಂಸ್ಕೃತಿಕ ನಾಯಕ, ಜಗತ್ತಿಗೆ ಪ್ರಜಾಪ್ರಭುತ್ವದ ಬೀಜವನ್ನು ಬಿತ್ತಿದ ಬಸವನ ಈ ನಾಡಿನಲ್ಲಿ ನಾವು ಪ್ರಜಾಪ್ರಭುತ್ವವನ್ನು ರಕ್ಷಿಸಲೇಬೇಕಾದ ಸಿನಿಮಾಗಳನ್ನು, ಕಲೆಗಳ ಮುಖಾಂತರ ನಾವು ಮಾಡಬೇಕಾಗಿದೆ. ಮುಂದೆ ಅದೇ ನಮ್ಮ ಕರ್ತವ್ಯ. ಒಳ್ಳೆಯ ವೇದಿಕೆ, ಖುಷಿಯಾಗಿದೆ. ಥ್ಯಾಂಕ್ ಯು ವೆರಿ ಮಚ್.